ಒಂದು ಬಸ್ಗೆ ಫುಲ್ ಆದರೆ ನಮಗೆ ಅದಕ್ಕೆ ಎರಡು ಬಸ್ಸು ಒಂದೇ ಬಸ್ ಸರಿ ಬಿಡ್ತಾರೆ, ಎರಡು ಬಸ್ ಬಿಡ್ತಾರೆ ಮತ್ತೆ ಡಿಪೋ ಒಂದ್ಸಲ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಟಾಗ ನಾವು ಕಂಪ್ಲೇಂಟ್ ಕೊಟ್ಟಾಗ ಬಿಟ್ಟು ಅಂತ ಸರ್. ಆಮೇಲೆ ಲೆಟರ್ ಕೊಟ್ಟಾಗ ನಾವು ಫೋನ್ ಮಾಡಿದಾಗ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಲ್ಲಿ ಸುಮಾರು 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ಸಿನಿ ಆಪರೇಟರ್ ಎ ಪ್ರಕಾಶ್ ಅವರ ಇಂದು ವಯೋನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕನ್ನಡ ಭವನದಲ್ಲಿ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿದೆ. ಕರ್ತವ್ಯ ನಿಷ್ಠೆ, ಸರಳ ವ್ಯಕ್ತಿತ್ವ ಹಾಗೂ ಸೇವಾ ಮನೋಭಾವದಿಂದ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಪತ್ರಕರ್ತರ ಮೆಚ್ಚುಗೆಗೆ ಪಾತ್ರರಾಗಿದ್ದ ರಾಯಚೂರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಿನಿ ಆಪರೇಟರ್ ಎ ಪ್ರಕಾಶ್ ಅವರು ಇಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದರು. ಈ ಹಿನ್ನೆಲೆಯಲ್ಲಿ ರಾಯಚೂರಿನ ಕನ್ನಡ ಭವನದಲ್ಲಿ ಆಯೋಜಿಸಲಾದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ, ಪತ್ರಕರ್ತರು, ಗಣ್ಯರು ಹಾಗೂ ಕುಟುಂಬದ ಸದಸ್ಯರು ಭಾಗವಹಿಸಿ ಎ ಪ್ರಕಾಶ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಿದರು. ಸುಮಾರು 26 ವರ್ಷಗಳ ಕಾಲ ಇಲಾಖೆಯಲ್ಲಿ ಸಮರ್ಥವಾಗಿ ಕರ್ತವ್ಯ ನಿರ್ವಹಿಸಿದ ಎ ಪ್ರಕಾಶ್ ಅವರ ಸೇವೆಯನ್ನು ಪ್ರಶಂಸಿಸಿದ ಗಣ್ಯರು, ನಿವೃತ್ತಿ ಜೀವನವು ಸುಖ, ಆರೋಗ್ಯ, ನೆಮ್ಮದಿ ಹಾಗೂ ಸಂತೋಷದಿಂದ ಕೂಡಿರಲಿ ಎಂದು ಹಾರೈಸಿದರು. ಪ್ರತಿಯೊಂದು ವಿಷಯದಲ್ಲಾದರೂ ಫಸ್ಟ್ ದೂರವಾಣಿ ಕರೆ ಹೋಗೋದು ಪ್ರಕಾಶ್ ಅವರಿಗೆ. ಪ್ರತಿಯೊಂದು ವಿಷಯದಲ್ಲಿ ಪ್ರಕಾಶ್ ಅಂತಲೇ ಮಾತಾಡ್ತಿದ್ರು. ಇವತ್ತು ಪ್ರಕಾಶ್ ಅವರು ನೋಡಿ ಸರ್ ಈ ಕಡೆ ಫೋಟೋ ಸರ್ ಇಲ್ಲಿ ಮ್ಯಾಮ್ ರೆಡಿ ಮೇಡಮ್ ಈ ಕಡೆ ಕ್ಯಾಮ್ರಾ ಇಲ್ಲಿ ನೋಡಿ ಸರ್ ಈ ಕಡೆ ಮ್ಯಾಮ್ ರೆಡಿ ಸರ್ ಇಲ್ಲಿ ನೋಡಿ ಇವತ್ತು ಕೆಲವು ಸಂದರ್ಭದಲ್ಲಿ ಇಲಾಖೆಯಿಂದ ಬಂದರೆ ಸಿಬ್ಬಂದಿಗಳ ಕೊರತೆ ಮೊದಲಿಂದ ಇದೆ. ಅಂಥ ಸಂದರ್ಭದಲ್ಲಿ ನಾವು ರಾಯಚೂರು ಜಿಲ್ಲೆಯ ಕಚೇರಿಗೆ ಬಹಳಷ್ಟು ವರ್ಷಗಳ ಕಾಲ ಪರ್ಮನೆಂಟ್ ಅಧಿಕಾರಿ ಇರಲಿಲ್ಲ. ಯಾರ ಪ್ರಪಂಚದಲ್ಲಿ ಜಾಸ್ತಿ ಕೊಡ್ತಾ ಇದ್ರು, ಬಳ್ಳಾರಿನೋ ಯಾದಗಿರಿನೋ ಕೊಪ್ಪಳನ ಕೊಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಸಂದರ್ಭದಲ್ಲಿ ಕೂಡ ಅವರು ಕಚೇರಿಯನ್ನು ಎಲ್ಲರೂ ಕೂಡ ನಿರ್ವಹಿಸಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಇವತ್ತು ಬೆಳಿಗ್ಗೆ ನಮ್ಮ ಜೆಡಿ ಪ್ರಕಾಶ್
ನರಸಿಂಹ ನೋಡಿದ್ರೆ ನಮ್ಮ ಗುರುಗಳು ಹೊಡಿತಿದ್ರು ಸರ್. ಮೊದಲು ಫೀಸ್ ಅಂತ, ಆಮೇಲೆ ಸುತ್ತ 50 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಸಂಬಳ. ಫಸ್ಟಿಗೆ 3 ತಿಂಗಳ ಏನು ಮಾಡ್ತೀವಿ ಸರ್, ಇಂಟ್ರೋಲಿಗೆ ಮಾರ್ಕ್ಸ್ ಕೊಡ್ತಿದ್ರು ಸರ್. 8 4 ಮಾರ್ಕ್ಸ್ ಕೊಡ್ತಿದ್ರು, ತೊಗೊಂಡು ಹೋಗಿ ಬಂದಿದ್ದೀವಿ. ಆಮೇಲೆ ಒಂದು 50 ರೂಪಾಯಿ ತಿಂಗಳಿಗೆ 50 ರೂಪಾಯಿ ಕೊಡೋದು. ಕೊಟ್ಟ ಮೇಲೆ ಹಂಗೆ ಮಾಡ್ತಾ 1990 ಆಪರೇಟರ್ ಲೈಸೆನ್ಸ್ ಅಂತ ತೊಗೊಂಡೆ. ತೊಗೊಂಡ ಮೇಲೆ ಈಗ 6 ತಿಂಗಳು ಆದವು ಸರ್. ಅದು ಯಾವ ಎಲ್ಲ 6 ತಿಂಗಳು ಇದಾಗಿತ್ತು. ಆದಮೇಲೆ 6 ಜಿಲ್ಲೆಗೆ ಒಂದು ಆಪರೇಟರ್ ಬೇಕಾಗಿತ್ತು ಸಿನಿಮಾ ಪ್ರಚಾರ ಮಾಡೋಕ್ಕೆ. ಪ್ರಚಾರ ಮಾಡೋಕ್ಕೆ ನಾ ಏನು ಮಾಡಿದೆ, ನಾವು ಎಂಪ್ಲಾಯ್ಮೆಂಟಿಗೆ ತಿಂಗಳಾಗ್ತಿದ್ದೆ. ನಮ್ಗೆ ಇಂಟ್ರ್ಯೂ ಬಂದು ಸರ್ ಬಂದಮೇಲೆ ಇಂಟ್ರ್ಯೂ ಬಂದು ಹೋಗಿ ಬೆಂಗಳೂರಲ್ಲಿ ಹೋಗಿ ಆರ್ಪೋರ್ಟ್ ಸರ್ 10 ಜನ ಇದ್ದೀವಿ ಸರ್. 10 ಜನರಲ್ಲಿ ನಮಗೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡಿ. ಮುಂಗಾರು ವೈಫಲ್ಯದಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಆವರಿಸಿದ್ದು, ರೈತರ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ತಕ್ಷಣವೇ ಜಿಲ್ಲೆಯನ್ನು ಬರ ಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಎಂದು ರೈತ ಹಿರಿಯ ಹೋರಾಟಗಾರ ಚಾಮರಾಸ ಮಾಲಿಪಾಟೀಲ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಮುಂಗಾರು ಕೊರತೆಯಿಂದ ರಾಜ್ಯದ 180 ತಾಲೂಕು ಪ್ರದೇಶದಲ್ಲಿ ಬರ ಆವರಿಸಿದೆ. ಮುಂಗಾರು ವೈಫಲ್ಯದಿಂದ ಜಿಲ್ಲೆಯಲ್ಲಿ 38% ಮಾತ್ರ ಬಿತ್ತನೆ ಮಾಡಿದ್ದು, ಅದರಲ್ಲಿ 19% ಬಿತ್ತನೆ ನಷ್ಟ ಆಗಿದೆ. ಮುಂಗಾರು ಕುಂಠಿತದಿಂದ ಸಾಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಒಣಗದ ಹಂತಕ್ಕೆ ತಲುಪಿದ ಹಿನ್ನೆಲೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ರೈತರು ಹಾಗೂ ಗ್ರಾಮೀಣ ಕೂಲಿ ಕಾರ್ಮಿಕರು ಗೂಳೆ ಹೋಗುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ತಕ್ಷಣವೇ ಜಿಲ್ಲೆಯನ್ನು ಬರ ಪೀಡಿತ ಜಿಲ್ಲೆ ಎಂದು ಘೋಷಣೆ ಸೇರಿ ಸೂಕ್ತ ಬರ ಪರಿಹಾರ ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿದರು. 38% ಬಿತ್ತನೆ ಆಗಿದೆ. 38% ಬಿತ್ತನೆ ಆದರೆ ಅದರಲ್ಲಿ 50% ಸಂಪೂರ್ಣ ಹಾಳಾಗಿದೆ. 38%ನಲ್ಲಿ 50% ಅಂದರೆ 19% ಸಂಪೂರ್ಣ ಹಾಳಾಗಿದೆ. ಇನ್ನೂ 50% ಏನಾದ್ರು ಜೀವ ಹಿಡ್ಕೊಂಡಿದೆ. ಏನು ಬೆಳೆ ಬರೋದಿಲ್ಲ, ಜೀವ ಹಿಡ್ಕೊಂಡು ನೋಡಕ ಜೀವ ಇದೆ ಹತ್ತಿ ಮತ್ತು ತೊಗರಿಯಲ್ಲಿ. ಅದೇನು ಬೆಳೆ ಕೊಡುವಂಥ ಸ್ಥಿತಿಯಲ್ಲಿ ಈಗ ಮಳೆ ಆದರೂ ಕೂಡ ಅದರಲ್ಲಿ ಏನು ಅಷ್ಟು ಅಂತ ಉತ್ಪನ್ನ ಕೂಡ ಬರೋಂಥ ಸ್ಥಿತಿಯಲ್ಲಿ ಇಲ್ಲ. ಒಟ್ಟಾರೆ ಏನಂತಂದರೆ ಬಿತ್ತನೆ ಆದಂಥ ಪ್ರದೇಶ ಎಲ್ಲ ಇವತ್ತು ನಷ್ಟದ ಅಂಚಿನಲ್ಲಿದೆ. ಇಷ್ಟೆಲ್ಲ ಆದ್ರೂ ಇವತ್ತು ಜಲಾಶಯಗಳು ಬರಿದಾಗಿವೆ, ಮಳೆ ಇಲ್ಲ, ಜಾನುವಾರುಗಳಿಗೆ ನೀರಿಲ್ಲ. ಅನೇಕ ಗ್ರಾಮಗಳಲ್ಲಿ ಈಗಾಗಲೇ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಕೃಷಿ ಕೂಲಿಕಾರರ ಕೆಲಸ ಇಲ್ಲ, ಗುಳೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಇವತ್ತು ಸರ್ಕಾರ ಯಾಕೆ ಮೌನ ವಹಿಸಿದೆ ಅನ್ನೋದು ಅರ್ಥ ಆಗ್ತದೆ. ಇವತ್ತು ಮಂತ್ರಿಮಂಡಲ ರಚನೆಯು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಅಗತ್ಯ ಇವತ್ತು ಬರಗಾಲದ್ದು ಚಿಂತನೆ ಮಾಡೋದು ಕೂಡ ಬಹಳ ಅಗತ್ಯ ಇದೆ. ತಕ್ಷಣ ಏನಂತಂದ್ರೆ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡಬೇಕು. ಬರಗಾಲ ಅಂತ ಘೋಷಣೆ ಮಾಡಿ ಅದಕ್ಕೆ ಏನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಮಾಡಬೇಕಾದಂಥದ್ದು ಆದ್ಯ ಕರ್ತವ್ಯ ಸರ್ಕಾರದ್ದು. ಅದನ್ನ ತಕ್ಷಣ ಬರಗಾಲ ಅಂತ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಅಜರ ಸಯ್ಯದ್ ಶಾ ಶಾಮ್ ಸಲಾಂ ಹುಸೈನಿ ದರ್ಗಾ ಹುರುಸು 2026ಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಜೆಸ್ಕಾಂ ಅಧಿಕಾರಿಗಳು ಇಲಾಖೆಯ ಮೇಲಧಿಕಾರಿಗಳ ಲಿಖಿತ ಆದೇಶಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ನಡೆದುಕೊಂಡಿದ್ದಾರೆ ಎಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಗಂಭೀರ ಆರೋಪ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದರ್ಗಾದ ಅಧಿಕೃತ ಮುತ್ತುವಲಿ ಅವರ ಅನುಮತಿ ಪತ್ರ ಎನ್ಒಸಿ ಪಡೆಯದೆ ಯಾವುದೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ನೀಡಬಾರದು ಎಂದು ಮುಖ್ಯ ಅಭಿಯಂತರು ಹಾಗೂ ಕಾರ್ಯನಿರ್ವಾಹಕ ಅಭಿಯಂತರು ಸ್ಪಷ್ಟ ನಿರ್ದೇಶನ ನೀಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಧಿಕ್ಕರಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ್ದಾರೆ ಎಂದು ದೂರಿದರು. ಈ ಕುರಿತು ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಹಿರಿಯ ಅಧಿಕಾರಿಗಳಿಗೆ ಲಿಖಿತ ದೂರು ಮತ್ತು ಇಮೇಲ್ ಮೂಲಕ ಮಾಹಿತಿ ನೀಡಿದರು. ಯಾವುದೇ ಕ್ರಮ ಕೈಗೊಳ್ಳದೆ ಸಂಬಂಧಪಟ್ಟ ಅಧಿಕಾರಿಗಳ ಪರ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಉರುಸು ಸಂದರ್ಭದಲ್ಲಿ ಯಾವುದೇ ಇಲಾಖೆಯ ಅನುಮತಿ ಪಡೆಯದೆ ಜುಲಾಲುಗಳು ಹಾಗೂ ವ್ಯಾಪಾರ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದವು. ಆರಂಭದಲ್ಲಿ
ಜಾಗದಲ್ಲಿ ಎಲ್ಲ ಅಗತ್ಯ ಅನುಮತಿಗಳು ಪಡೆದಿದ್ದಾರೆ ಎಂದು ಪೊಲೀಸರು ಮಾಹಿತಿ ನೀಡಿದರು. ಆದರೆ ನಂತರ ವಿವಿಧ ಇಲಾಖೆಗಳ ಮಾಹಿತಿಯನ್ನು ಸಂಗ್ರಹಿಸಿದಾಗ ಯಾವುದೇ ಅನುಮತಿ ನೀಡಿಲ್ಲ ಹಾಗೂ ಸರ್ಕಾರದ ಖಜಾನೆಗೆ ನಿಗದಿತ ಶುಲ್ಕವು ಪಾವತಿಯಾಗಿಲ್ಲ ಎಂಬುದು ನಾವು 20 ದಿನ ಮುಂಚೆನೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಎಲ್ಲಿ ಪೂರ ಎಲ್ಲ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳಿಗೆ ಅನುಮತಿ ಕೊಡಬೇಕಾದ್ರೆ ಎಲ್ಲ ಕಂಡೀಷನ್ಸ್ ಮೇಲೆ ಕೊಡಬೇಕು ಅಂತ. ಮತ್ತು ಅಲ್ಲಿ ಮುತವಲ್ಲಿ ಅಂತ ಇರ್ತಾರೆ ಹೊರಗಡೆ, ಅವರು ಲೆಟರ್ ಪ್ಯಾಡ್ ಮೇಲೆ ತೊಗೊಂಡೋಗಿ ಪರ್ಮಿಷನ್ ತೊಗೊಂಡು ರೂಲ್ಸ್ ಇದೆ. ಬಟ್ ಇಲ್ಲಿ ಥರ್ಡ್ ಪಾರ್ಟಿ ಸಂಬಂಧ ಇದ್ದವರು ಹೋಗಿ ಪರ್ಮಿಷನ್ಗೋಸ್ಕರ ಹಾಕಿದ್ದಾರೆ, ಇನ್ನೂವರೆಗೆ ಪರ್ಮಿಷನ್ ತೊಗೊಂಡಿಲ್ಲ. ಮತ್ತು KEBಯಲ್ಲಿ ಕೂಡ ಮುತವಲ್ಲಿ ಅವರ ಮಗ ಮತ್ತು ಮಗ ಸಂಬಂಧಿಸಿದ ಅಕ್ಕದಿಂದ ಅಪಾಯಿಂಟ್ ಆದಂಥ ಮುತವಲ್ಲಿ ಅವರು ಕೂಡ NOC ಕೊಡಬಾರ್ದು ಅಂತೇಳಿ ಹೇಳಿದ್ರು. ಚೀಫ್ ಇಂಜಿನಿಯರ್ ಬಳ್ಳಾರಿಯಿಂದ ಮತ್ತು MD ಸಾಹೇಬರ ಕಡೆಯಿಂದ ಮತ್ತು ಡಬಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಕೊಡಬೇಡ ಅಂತ ಹೇಳಿದ್ರು. AWE ಶ್ರೀಧರ್ ಅವರು ಅನುಮತಿ ಕೊಟ್ಟಿದ್ದಾರೆ. ಅಂದರೆ ಮೇಲಧಿಕಾರಿಗಳ ಒಂದು ಆದೇಶವನ್ನು ಪಾಲನೆ ಮಾಡದೆ ಅವರು ಮನಸ್ಸು ಬಂದಾಗ ಅವರೇ ಪರ್ಮಿಷನ್ ಕೊಡ್ತಾರೆ. ಅಂದರೆ ಈಗ ಮೇಲಧಿಕಾರಿಗಳು ಇರೋ ಸಂಬಂಧ ಏನು, ಸರ್ಕಾರ ಒಕ್ಕಸಕ್ಕೆ ಇಷ್ಟು ಅಮೌಂಟ್ ಅಂತ ಇರುತ್ತೆ ಸರ್. ಕಾರ್ಪೊರೇಷನಲ್ಲಿ ಆಗಲಿ, ಫೈರ್ ಇಂಜಿನಲ್ಲಿ ಆಗಲಿ, ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಾಗ ಒಂದು ಇಲಾಖೆಯಲ್ಲಿ ಕೂಡ ಒಂದು ಪರ್ಮಿಷನ್ ತೊಗೊಂಡಿಲ್ಲ, ಒಂದು ಅಮೌಂಟ್ನು ಹಾಕಿಲ್ಲ, ಡೆಪಾಸಿಟ್ ಮಾಡಿಲ್ಲ. ಸೊ ಅದೇ ರೀತಿಯಾಗಿ ಈಗ ನೀವು ಅಲ್ಲಿ ಕೇಳ್ಬೋದು ಸರ್, ಹೋಗಿ ಅಂಗಡಿಗಳಿದ್ದಾವೆ, ಅಲ್ಲಿ 15,000 ರೂಪಾಯಿ ಪರ್ ಅಂಗಡಿಯಿಂದ ತೊಗೊಂಡು ಕೇವಲ 15 ರೂಪಾಯಿದು ಒಂದು ವೈಟ್ ಪೇಪರ್ ಮೇಲೆ ರಿಸಿಪ್ಟ್ ಕೊಡ್ತಾ ಇದ್ದಾರೆ. ಮತ್ತು ಒಂದು ಬಲ್ಪಿಗೆ 120 ರೂಪಾಯಿಂದ 125 ರೂಪಾಯಿ ಕಲೆಕ್ಷನ್ ಮಾಡ್ತಿದ್ದಾರೆ. ಒಂದು ಅಂಗಡಿಯಲ್ಲಿ 4 ಅಂಗಡಿ ಹೋಗಿದ್ರೆ 100 ರೂಪಾಯಿ ಪರ್ ಡೇ. ಸೊ ಒಂದು ತಿಂಗಳಾದ್ರೂ 3,000 ರೂಪಾಯಿ. ಇದು ಏನಾಧಾರದ ಮೇಲೆ ಅವರು ರೊಕ್ಕ ತಗೊಂಡಿದ್ದಾರೋ ಗೊತ್ತಿಲ್ಲ. ಒಂದು ಬಲ್ಪಿಗೆ 125 ರೂಪಾಯಿ ಅಂದರೆ ಒಂದು ಅಂಗಡಿಯಲ್ಲಿ 4-5 ಅಂಗಡಿ ವ್ಯತ್ಯಾಸ ಸರ್. 15,000 ರೂಪಾಯಿ ಸಪ್ರೇಟ್ ಮತ್ತು ಇದು ಸಪ್ರೇಟ್. ಅಲ್ಲಿ ಆ ಜಾಗ ಅವ್ರಿಗೆ ಸಮಾಧಾನ ಇಲ್ಲ ಅಂಥವ್ರು ಕೂಡ ಬಂದು ಅಂಗಡಿಗಳು ಹಾಕಿ ವಸೂಲು ಮಾಡ್ತಾರೆ. ಅದನ್ನು ನಾವು ಮುತವಲ್ಲಿ ಅವರು ಎಷ್ಟು ಅಬ್ಜೆಕ್ಷನ್ ಮಾಡಿದ್ರು ಕೇಳೋರಿಲ್ಲ. ನಿನ್ನೇನು ಸರ್ ಚಾಲು ಹಂಗೆ ಈಗ ಪರ್ಮಿಷನ್ ಇಲ್ಲದೆ ಚಾಲು ಮಾಡಿಬಿಟ್ಟಿದ್ದಾರೆ. ಇದೇ ಓನರ್ ಯಾರು ಹಾಕಿದ್ದಾರೆ 3-4 ವರ್ಷಗಳ. ರಾಜ್ಯ ಸರ್ಕಾರ ತಡೆ ಹಿಡಿದ ಹೊರಗುತ್ತಿಗೆ ಕಾರ್ಮಿಕರ ಪರಿಷ್ಕೃತ ವೇತನ ಜಾರಿಗೊಳಿಸಬೇಕು ಸೇರಿ ಆರೋಗ್ಯ ಇಲಾಖೆ ಹೊರಗುತ್ತಿಗೆ ಕಾರ್ಮಿಕರ ಬಾಕಿ ಪೂರ್ಣ ವೇತನ ತಕ್ಷಣವೇ ಪಾವತಿ ಮಾಡುವಂತೆ ಆಗ್ರಹಿಸಿ ಆಗಸ್ಟ್ 14ರಂದು ಜಿಲ್ಲಾ ಆರೋಗ್ಯ ಇಲಾಖೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಟ್ರೆಂಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಜಿಲ್ಲಾಧ್ಯಕ್ಷರಾದ ಜಿ ಅಡಿವೀರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಧಿಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಪರಿಷ್ಕೃತ ವೇತನ ಜಾರಿ ತಂದಿದ್ದರು. ಆದರೆ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವೇತನ ತಡೆ ಹಿಡಿದಿರುವುದು ಕಾರ್ಮಿಕರ ಕುಟುಂಬ ನಿರ್ವಹಣೆಗೆ ತೀವ್ರ ತೊಂದರೆಯಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ತಡೆ ಹಿಡಿದ ವೇತನ ಜಾರಿಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ಜಿಲ್ಲೆಯ ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ಹೊರಗುತ್ತಿಗೆ ನೌಕರರಿಗೆ ಕಳೆದ 3 ತಿಂಗಳಿಂದ 6 ತಿಂಗಳವರೆಗೂ ಪಾಪ್ಯುಲರ್ ಇಂಜಿನಿಯರಿಂಗ್ ಸರ್ವಿಸ್ ಬಳ್ಳಾರಿ ಎಂಬ ಖಾಸಗಿ ಏಜೆನ್ಸಿ ವೇತನ ಪಾವತಿಸದೆ ಸಂಪೂರ್ಣ ನಿರ್ಲಕ್ಷ್ಯ. ಈ ಆರೋಗ್ಯ ಇಲಾಖೆಯ ಕಾರ್ಮಿಕರು ಜಿಲ್ಲಾದಾದ್ಯಂತ ಕಾರ್ಮಿಕರಿಗೆ ಕನಿಷ್ಠ ವೇತನ ಆಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆಗಸ್ಟ್ 14ರಂದು ಇಲ್ಲೇನು ಆರೋಗ್ಯ ಇಲಾಖೆಯ PHO ಆಫೀಸ್ ಮುಂದೆ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಒಂದೇ. ಎರಡನೇದು, ಈ ಕಾರ್ಮಿಕರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು 6 ತಿಂಗಳಿಂದ ಒಬ್ಬ ಕಾರ್ಮಿಕರಿಗೆ 6 ತಿಂಗಳಿಂದ ಸ್ಯಾಲರಿ ಆಗಿಲ್ಲ, ಒಬ್ಬ ಕಾರ್ಮಿಕರಿಗೆ 3 ತಿಂಗಳಿಂದ ಈ ಇಲಾಖೆಯಲ್ಲಿ ಸ್ಯಾಲರಿ ಆಗಿಲ್ಲ. ಅದಕ್ಕೋಸ್ಕರ ಈ ಜಿಲ್ಲೆಯ ಆದ್ಯಂತ ಇರ್ತಕ್ಕಂಥ ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು 63% ಏನು ಮಾಡಿತ್ತು ಸರ್ಕಾರ, ಈಗ ಸಿದ್ದರಾಮಯ್ಯ ಅವರ ಸರ್ಕಾರ ಮಾಡಿದ್ದನ್ನು DK ಶಿವಕುಮಾರ್ ಅವರ ಸರ್ಕಾರ ಅದನ್ನು ತಡೆ ಹಿಡಿದಿದೆ. ಆದ ಕಾರಣದಿಂದ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ನಾವು ಈ ಹೋರಾಟ ಮಾಡಬೇಕಾಗಿದೆ ಆಗಸ್ಟ್ 14ರಂದು. ಅದಲ್ಲದೆ ಎರಡನೇದಾಗಿ ಕಾರ್ಮಿಕರನ್ನು ಕಾಯಂಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ಈ ಎಲ್ಲ ಇಲಾಖೆಗಳಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಇಲಾಖೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿದ್ದಾರೆ. ಆ ಕಾರ್ಮಿಕರನ್ನು ಮೊದಲು ಕಾಯಂ ಮಾಡಿದ್ದಾರೆ. ತದನಂತರ ಸರ್ಕಾರಕ್ಕೆ ಎಷ್ಟೆಲ್ಲ ಕಾರ್ಮಿಕರು ಬೇಕೋ ಅವರನ್ನು ಕಾಯಂ ಮಾಡ್ಕೊಳ್ಳೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದು. ಈ ಇಲಾಖೆಯಲ್ಲಿ ಟೋಟಲ್ ಆಗಿ ಎಲ್ಲ ಕಾರ್ಮಿಕರಿಗೆ ವೇತನ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ. ವೇತನದಲ್ಲಿ ತಾರತಮ್ಯ ಇದೆ, ಅಧಿಕಾರಿಗಳ ಕಿರುಕುಳಗಳಿದ್ದಾವೆ. ಅದಲ್ಲದೆ ವೇತನ ಕೇಳಕ್ಕೆ ಹೋದರೆ ಇವರ ಕೆಲಸದಿಂದ ಬೇಡದೋದು, ವರ್ಗಾವಣೆ ಮಾಡೋದು, ಇಂಥ ಕಿರುಕುಳವನ್ನು ಈ ಇಲಾಖೆಯಲ್ಲಿ ಇದೆ. ಇಂದ ನಾವು 2-3 ಬಾರಿ ಇಲಾಖೆಗೆ ಲೆಟರ್ ಕೊಟ್ಟಿದ್ದೀವಿ. ಅವ್ರ ಜೊತೆಗೆ ಮಾತುಕತೆ ಆಗಿದೆ. ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿದರೆ, ಇನ್ನು ಸ್ವಲ್ಪ ಜನಕ್ಕೆ ಸ್ಯಾಲ್ರಿ ಹಾಕಿಲ್ಲ.
6 ತಿಂಗಳಿಂದ ಒಬ್ಬ ಕಾರ್ಮಿಕರಿಗೆ ಶಾಲೆ ಬರಬೇಕಾಗಿದೆ, ಒಬ್ಬೊಬ್ಬ ಕಾರ್ಮಿಕರಿಗೆ 3 ತಿಂಗಳಿಂದ ಶಾಲೆ ಬರಬೇಕಾಗಿದೆ. ಹೀಗಾಗಿ ಈ ಹೊರಗುತ್ತಿಗೆ ಕಾರ್ಮಿಕರ ಜಿಲ್ಲಾದ್ಯಂತ ಇರ್ತಕ್ಕಂಥ ಎಲ್ಲ ಕಾರ್ಮಿಕರು ಈ ಹೋರಾಟದಲ್ಲಿ ಸಂಪೂರ್ಣವಾಗಿ ಪಾಲ್ಗೊಳ್ಬೇಕಂತಕ್ಕಂಥದ್ದು ಸಂಘ ಈ ವಿಷಯ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮನವಿ ಮಾಡ್ತಾ ಇದ್ದೀವಿ. ಈ ಹೋರಾಟ ಕಾರ್ಮಿಕರಿಗೆ ಅಗತ್ಯವಾಗಿರ್ತಕ್ಕಂಥ ಹೋರಾಟ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಹೋರಾಟದಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಕಾರ್ಮಿಕರಂತೇಳಿ ಕೇಳ್ಕೊಳ್ತೀವಿ.